ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 69ನೆಯ ಸರ್ಗಕ್ಕೆ ಸ್ವಾಗತ. ದುರಾತ್ಮನಾದ ರಾವಣನು ದುಃಖದಿಂದ ತಪಿಸುತ್ತಾ ಹೀಗೆ ಪ್ರಲಾಪಿಸುತ್ತಿರಲು, ಅಂದರೆ ತನ್ನ ಸೋದರನಾದ ಕುಂಭಕರ್ಣನು ಮರಣ ಹೊಂದಿದನ್ನು ನೋಡಿ ರಾವಣನು ಪ್ರಲಾಪಿಸುತ್ತಿರಲು ತ್ರಿಶಿರಸ್ಸುವು ಹೀಗೆ ನುಡಿದನು. ಮಹಾಪರಾಕ್ರಮಿಯಾದ ನಮ್ಮ ಮಧ್ಯಮ ತಂದೆಯು ಹರತನಾದುದೇನೋ ಹೀಗೆಯೇ. ಆದರೆ ರಾಜನೇ, ಸತ್ಪುರುಷರು ನಿನ್ನಂತೆ ಪ್ರಲಾಪಿಸುವುದಿಲ್ಲ. ಎಲೈ ಪ್ರಭುವೆ, ನೀನು 3 ಲೋಕಗಳಿಗೂ ಸಾಕಷ್ಟೇ, ಅಂದರೆ ಒಬ್ಬನೇ ಜಯಿಸಲು ಸಾಕಾಗಿರುವೆ. ಅಂಥವನು ನೀನು ಏತಕ್ಕಾಗಿ ಸಾಮಾನ್ಯನಂತೆ ನಿನಗಾಗಿ ಹೀಗೆ ದುಃಖಿಸುತ್ತೀಯೇ? ನಿನಗೆ ಬ್ರಹ್ಮನು ಕೊಟ್ಟಿರುವ ಶಕ್ತಿಯಾಯುಧವು, ಕವಚವು, ಧನುಸ್ಸು, ಬಾಣವೂ ಇದೆ. 1000 ಕತ್ತೆಗಳಿಂದ ಯುಕ್ತವಾಗಿ ದೊಡ್ಡ ಮೇಘಧ್ವನಿಯುಳ್ಳ ರಥವಿದೆ. ಒಮ್ಮೆ ನೀನು ಆಯುಧಗಳಿಲ್ಲದೆಯೇ ದೇವದಾನವರನ್ನು ಸೋಲಿಸಿದೆ. ಅಂತಹ ನೀನು ಸರ್ವಾಯುಧ ಸಂಪನ್ನನಾಗಿ ರಾಮನನ್ನು ಗೆಲ್ಲುವವನಾಗು. ಮಹಾರಾಜ, ನೀನು ಸುಖವಾಗಿ ಇದ್ದುಕೊಂಡಿರು. ನಾನು ಯುದ್ಧಕ್ಕೆ ಹೋಗುತ್ತೇನೆ. ನಿನ್ನ ಶತ್ರುಗಳನ್ನು ಗರುಡನು ಹಾವುಗಳನ್ನು ಎತ್ತುವಂತೆ ಮೂಲೋತ್ಪಾಟನೆ ಮಾಡುತ್ತೇನೆ. ದೇವರಾಜನಿಂದ ಶಂಬರನು, ವಿಷ್ಣುವಿನಿಂದ ನರಕನು ಕೆಡವಲ್ಪಟ್ಟಂತೆ ಈಗ ನನ್ನಿಂದ ರಾಮನು ಯುದ್ಧದಲ್ಲಿ ಕೆಡವಲ್ಪಟ್ಟು ಮಲಗುವನು. ತ್ರಿಶಿರಸ್ಸಿನ ಮಾತನ್ನು ಕೇಳಿ ರಾಕ್ಷಸರಾಜನಾದ ರಾವಣನು ಕಾಲಪುರುಷನಿಂದ ಪ್ರೇರಿತನಾಗಿ ಪುನರ್ಜನ್ಮ ತಾಳಿದವನಂತೆ ಭಾವಿಸಿದನು. ತ್ರಿಶಿರಸ್ಸಿನ ಮಾತು ಕೇಳಿ ದೇವಾಂತಕ ನರಾಂತಕರು, ತೇಜಸ್ವಿಯಾದ ಅತಿಕಾಯನು ಯುದ್ಧೋತ್ಸಾಹವನ್ನು ತಾಳಿ ಆನಂದಗೊಂಡರು. ಆಗ ವೀರರು, ಇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳವರು ಆದ ರಾಕ್ಷಸ ಶ್ರೇಷ್ಠರಾದ ರಾವಣನ ಮಕ್ಕಳಾದ ಇವರು ನಾನು ನಾನು ಎಂದು ಕೂಗುತ್ತಾ ಎಲ್ಲರೂ ಅಂತರಿಕ್ಷಕ್ಕೆ ಹೋಗಿ ನಿಂತರು. ಎಲ್ಲರೂ ಮಾಯಾ ವಿಶಾರದರು, ಎಲ್ಲರೂ ದೇವತೆಗಳ ದರ್ಪವನ್ನು ಧ್ವಂಸ ಮಾಡಿದವರು. ಯುದ್ಧದಲ್ಲಿ ಎಲ್ಲರೂ ದುರ್ಜಯರು, ಎಲ್ಲರೂ ಬಲಸಂಪನ್ನರು, ಎಲ್ಲರೂ ವಿಶಾಲ ಕೀರ್ತಿಯುಳ್ಳವರು. ಯುದ್ಧಕ್ಕೆ ಬಂದು ಇವರು ಯಾರು ದೇವತೆಗಳಿಂದಲಾಗಲಿ ಗಂಧರ್ವ ಕಿನ್ನರರ ಮಹೋರಗರಿಂದಾಗಲಿ ಪರಾಜಿತರಾದರು ಎಂದು ಕೇಳಿದುದೇ ಇಲ್ಲ. ಎಲ್ಲರೂ ವಿದ್ವಾಂಸರು, ವೀರರು, ಎಲ್ಲರೂ ಯುದ್ಧ ವಿಶಾರದರು, ಎಲ್ಲರೂ ಉತ್ಕೃಷ್ಟವಾದ ಶಾಸ್ತ್ರಜ್ಞಾನವುಳ್ಳವರು, ಎಲ್ಲರೂ ವರಗಳನ್ನು ಪಡೆದವರು, ಶತ್ರು ಸೈನ್ಯ ಮರ್ದಕರು, ಸೂರ್ಯನಂತೆ ತೇಜೋವಂತರು, ಮಹಾದಾನವರ ದರ್ಪವನ್ನು ಧ್ವಂಸ ಮಾಡಿದವರು ಆದ ಆ ಮಕ್ಕಳಿಂದ ಪರಿವೃತನಾದ ಆ ರಾಜನು ದೇವತೆಗಳಿಂದ ಪರಿವೃತನಾದ ಇಂದ್ರನಂತೆ ವಿರಾಜಿಸುತ್ತಿದ್ದನು. ಮಕ್ಕಳನ್ನು ಗಾಢವಾಗಿ ಆಲಂಗಿಸಿ ಆಭರಣಗಳಿಂದ ಅಲಂಕರಿಸಿ ಉತ್ತಮವಾದ ಆಶೀರ್ವಚನಗಳೊಡನೆ ಯುದ್ಧಕ್ಕೆ ಕಳುಹಿಸಿದನು. ಮಕ್ಕಳ ರಕ್ಷಣೆಗಾಗಿ ರಾವಣನು ತನ್ನ ತಮ್ಮಂದಿರಾದ, ಅಂದರೆ ದಾಯಾದಿ ತಮ್ಮಂದಿರಾದಂತಹ ಯುದ್ಧೋನ್ಮತ್ತ ಮತ್ತರೆಂಬ 2 ಸಹೋದರರನ್ನು ಯುದ್ಧಕ್ಕೆ ಕಳುಹಿಸಿದನು. ಮಹಾಶರೀರಿಗಳಾದ ಅವರುಗಳು ಮಹಾತ್ಮನು, ಶತ್ರುಗಳನ್ನು ಗೋಳಾಡಿಸುವವನು ಆದ ರಾವಣನಿಗೆ ನಮಸ್ಕರಿಸಿ ಪ್ರದಕ್ಷಿಣೆ ಮಾಡಿ ಹೊರಟರು. ಮಹಾಬಲರು, ಯುದ್ಧಕಾಂಕ್ಷಿಗಳು ಆದ ಆ 6 ಮಂದಿ ರಾಕ್ಷಸ ಶ್ರೇಷ್ಠರು ಸಮಸ್ತ ಔಷಧಿ ಗಂಧಗಳನ್ನು ಲೇಪಿಸಿಕೊಂಡು ಪ್ರಯಾಣ ಮಾಡಿದರು. ತ್ರಿಶಿರ, ಅತಿಕಾಯ, ದೇವಾಂತಕ, ನರಾಂತಕ ಮತ್ತು ಮಹೋದರ ಮಹಾಪಾರ್ಶ್ವ, ಅಂದರೆ ಈ ಹಿಂದೆ ಯಾರನ್ನು ಯುದ್ಧೋನ್ಮತ್ತ ಮತ್ತರು ಎಂದು ಹೇಳಿದ್ದನೋ ಅವರಿಬ್ಬರೇ ಮಹೋದರ ಮಹಾಪಾರ್ಶ್ವರು. ಇವರುಗಳು ಯಮನಿಂದ ಪ್ರೇರಿತನಾಗಿ ಹೊರಟು ಬಂದರು. ಆಗ ಕಾರ್ಮೋಡಕ್ಕೆ ಸಮಾನವಾದ ಐರಾವತದ ವಂಶದಲ್ಲಿ ಹುಟ್ಟಿದುದಾದ ಸುದರ್ಶನವೆಂಬ ಹೆಸರಿನ ಆನೆಯನ್ನು ಮಹೋದರನು ಹತ್ತಿದನು. ಸರ್ವಾಯುಧಗಳಿಂದ ಕೂಡಿ ಬತ್ತಳಿಕೆಗಳಿಂದ ಚೆನ್ನಾಗಿ ಅಲಂಕೃತವಾದ ಆನೆಯನ್ನಡರಿ ಆತನು ಅಸ್ತಾಚಲ ಪರ್ವತದ ಶಿಖರದ ಮೇಲಿರುವ ಸೂರ್ಯನಂತೆ ವಿರಾಜಿಸಿದನು. ರಾವಣನ ಮಗ ತ್ರಿಶಿರಸ್ಸು ಒಳ್ಳೆಯ ಕುದುರೆಗಳನ್ನು ಹೂಡಿ ಸರ್ವಾಯುಧಗಳಿಂದ ಕೂಡಿದ್ದ ಉತ್ತಮವಾದ ರಥವನ್ನು ಹತ್ತಿದನು. ಧನುರ್ಧಾರಿಯಾದ ತ್ರಿಶಿರನು ರಥದಲ್ಲಿ ಕುಳಿತು ಬೆಟ್ಟದ ಶಿಖರದ ಮೇಲೆ ಮಿಂಚಿನಂತೆಯೂ ಉಲ್ಕೆಗಳಿಂದಲೂ ಕಾಮನ ಬಿಲ್ಲಿನಿಂದಲೂ ಕೂಡಿದ ಮೇಘದಂತೆ ವಿರಾಜಿಸಿದನು. 3 ತಲೆಯವನಾದ ಆತ 3 ಕಿರೀಟಗಳಿಂದ ಉತ್ತಮವಾದ ರಥದಲ್ಲಿ ಕುಳಿತು ಹಿಮವತ್ ಪರ್ವತವು 3 ಸುವರ್ಣ ಪರ್ವತಗಳಿಂದ ಶೋಭಿಸುವಂತೆ ಶೋಭಿಸುತ್ತಿದ್ದನು. ಸಕಲ ಧನುರ್ಧಾರಿಗಳು ಉತ್ತಮನಾದ ರಾಕ್ಷಸ ರಾಜನ ಕುಮಾರನಾದ ತೇಜೋವಂತನಾದ ಅತಿಕಾಯನು ಸಹ ಒಳ್ಳೆಯ ಚಕ್ರಗಳಿಂದಲೂ ಅಚ್ಚಿನಿಂದಲೂ ಕೆಳಮರಗಳಿಂದಲೂ ನೊಗದಿಂದಲೂ ಕೂಡಿ ಗಟ್ಟಿಯಾಗಿ ಜೋಡಿಸಲ್ಪಟ್ಟು ಬತ್ತಳಿಕೆ ಧನುಸ್ಸುಗಳಿಂದ ಕಂಗೊಳಿಸುತ್ತಾ ರಾಸ ಕತ್ತಿ ಪರಿಘಗಳ ರಾಶಿಗಳಿಂದ ಕೂಡಿದ್ದ ಉತ್ತಮವಾದ ರಥವನ್ನು ಏರಿದನು. ಬಂಗಾರದಿಂದ ಕೆತ್ತಲ್ಪಟ್ಟ ಕಿರೀಟಗಳಿಂದಲೂ ಆಭರಣಗಳಿಂದಲೂ ವಿರಾಜಿಸುತ್ತಾ
ಕಿರಣಗಳಿಂದ ಯುಕ್ತವಾದ ಮೇರು ಪರ್ವತದಂತೆ ಹೊಳೆಯುತ್ತಾ ಕಂಗೊಳಿಸಿದನು. ಮಹಾಬಲನಾದ ಆ ರಾಜಪುತ್ರನು ರಾಕ್ಷಸ ಶ್ರೇಷ್ಠರಿಂದ ಸುತ್ತುವರಿಯಲ್ಪಟ್ಟು ವಜ್ರಧಾರಿಯಾದ ಇಂದ್ರನು ದೇವತೆಗಳೊಡಗೂಡಿದಂತೆ ಆ ರಥದಲ್ಲಿ ವಿರಾಜಿಸಿದನು. ಬಂಗಾರದ ಆಭರಣಗಳಿಂದ ಕೂಡಿ ಉಚ್ಚೈಶ್ರವಸ್ಸಿಗೆ ಸಮಾನವಾಗಿ ಮನೋವೇಗದಿಂದ ಹೋಗತಕ್ಕ ದೊಡ್ಡ ಗಾತ್ರದ ಬಿಳಿಯ ಕುದುರೆಯನ್ನು ನರಾಂತಕನು ಹತ್ತಿದನು. ಉಲ್ಕೆಯ ಕಾಂತಿಯುಳ್ಳ ಪ್ರಾಸವನ್ನು ಹಿಡಿದು ನರಾಂತಕನು ತೇಜಸ್ವಿಯಾದ ಷಣ್ಮುಖನು ಶಕ್ತಿಯಾಯುಧವನ್ನು ಹಿಡಿದು ನವಿಲಿನ ಮೇಲೆ ಕುಳಿತಂತೆ ವಿರಾಜಿಸಿದನು. ದೇವಾಂತಕನು ವಜ್ರದಿಂದ ಅಲಂಕೃತವಾದ ಪರಿಘವನ್ನು ತೆಗೆದುಕೊಂಡು ತನ್ನ ಎರಡೂ ಕೈಗಳಿಂದಲೂ ಮಂದರ ಪರ್ವತವನ್ನು ಹಿಡಿದಿರುವ ವಿಷ್ಣುವಿನ ರೂಪವನ್ನು ಅನುಕರಿಸುತ್ತಾ ಕಂಗೊಳಿಸಿದನು. ಪರಾಕ್ರಮಿಯು ದೊಡ್ಡ ಗಾತ್ರದವನು ಆದ ಮಹಾಪಾರ್ಶ್ವನು ಗದೆಯನ್ನು ತೆಗೆದುಕೊಂಡು ಗದಾಪಾಣಿಯಾದ ಕುಬೇರನು ಯುದ್ಧದಲ್ಲಿ ವಿರಾಜಿಸುವಂತೆ ವಿರಾಜಿಸಿದನು. ಮಹಾ ಸಮರ್ಥರಾದ ಅವರು ಅಸಮಾನವಾದ ಸೈನ್ಯಗಳಿಂದ ಕೂಡಿ ಹೊರಟರು. ಮಹಾ ಸಮರ್ಥರು ಉತ್ತಮ ಆಯುಧಗಳುಳ್ಳವರು ಆದ ರಾಕ್ಷಸರು ಆನೆ ಕುದುರೆಗಳೊಡನೆಯೂ ಮೇಘದಂತೆ ಧ್ವನಿ ಮಾಡುವ ರಥಗಳಿಂದಲೂ ಅವರನ್ನು ಹಿಂಬಾಲಿಸಿದರು. ಸೂರ್ಯನಂತೆ ವರ್ಚಸ್ವಿಗಳಾದ ಸಮರ್ಥನಾದ ಆ ಕುಮಾರರು ಕಿರೀಟಧಾರಿಗಳಾಗಿ ಕಾಂತಿಯಿಂದ ಹೊಳೆಯುತ್ತಾ ಆಕಾಶದಲ್ಲಿ ಹೊಳೆಯುತ್ತಿರುವ ಗ್ರಹಗಳಂತೆ ವಿರಾಜಿಸಿದರು. ಅವರು ಹಿಡಿದಿದ್ದ ಮೊನಚಾದ ಆಯುಧಗಳ ಪಂಕ್ತಿಯು ಶರತ್ಕಾಲದ ಮೇಘದಂತೆಯೂ ಅಂತರಿಕ್ಷದಲ್ಲಿ ಹಂಸಗಳ ಸಾಲಿನಂತೆಯೂ ಪ್ರಕಾಶಿಸುತ್ತಿತ್ತು. ಶತ್ರುಗಳಿಗೆ ಸೋಲು ಇಲ್ಲವೇ ತಮಗೆ ಮರಣ ಎಂದು ನಿಶ್ಚಯಿಸಿ ಮನಸ್ಸು ಮಾಡಿ ಆ ವೀರರು ಯುದ್ಧಾಪೇಕ್ಷೆಯಿಂದ ತೆರಳಿದರು. ಯುದ್ಧ ಮದದಿಂದ ಹೊರಟ ಆ ವೀರರು ಗರ್ಜನೆ ಮಾಡಿದರು, ಕೂಗಾಡಿದರು, ಬಾಣಗಳನ್ನು ಎಸೆದರು, ಮತ್ತೆ ಅವನ್ನು ಹಿಡಿದರು. ಅವರ ಸಿಂಹನಾದ ಗರ್ಜನೆ ಕೂಗಾಟಗಳಿಂದ ಭೂಮಿ ನಡುಗಿತು. ರಾಕ್ಷಸರ ಸಿಂಹನಾದದಿಂದ ಆಗ ಆಕಾಶವು ಒಡೆದು ಹೋಗುವುದೋ ಎಂದಿತ್ತು. ಮಹಾಬಲರಾದ ಆ ರಾಕ್ಷಸ ಶ್ರೇಷ್ಠರು ಸಂತೋಷದಿಂದ ಹೊರಟು ಬಂದು ಕಲ್ಲು ಮರಗಳನ್ನು ಎತ್ತಿ ಹಿಡಿದಿದ್ದ ಕಪಿಸೈನ್ಯವನ್ನು ನೋಡಿದರು. ಮಹಾ ಸಮರ್ಥರಾದ ಕಪಿಗಳು ಸಹ ಆನೆ ಕುದುರೆ ರಥಗಳಿಂದ ಕಿಕ್ಕಿರಿದು ನೂರಾರು ಕಿರುಗಂಟೆಗಳ ಧ್ವನಿಯಿಂದ ಕೂಡಿ ಉರಿಯುತ್ತಿರುವ ಅಗ್ನಿಗೂ ಸೂರ್ಯನಿಗೂ ಸಮರಾದ ರಾಕ್ಷಸರಿಂದ ಎಲ್ಲೆಲ್ಲಿಯೂ ಕೂಡಿ ದೊಡ್ಡ ಆಯುಧಗಳನ್ನು ಎತ್ತಿ ಹಿಡಿದಿದ್ದ ಕಾರ್ಮೋಡಕ್ಕೆ ಸಮಾನವಾದ ರಾಕ್ಷಸ ಸೈನ್ಯವನ್ನು ಕಂಡರು. ಬರುತ್ತಿರುವ ಆ ಸೈನ್ಯವನ್ನು ಕಂಡು ಮಹಾ ಬಲಶಾಲಿಗಳಾದ ಕಪಿಗಳು ತಮ್ಮ ಗುರಿಯನ್ನು ಸಾಧಿಸಿದವರಾಗಿ ದೊಡ್ಡ ಬೆಟ್ಟಗಳನ್ನು ಎತ್ತಿ ಹಿಡಿದು ಗಟ್ಟಿಯಾಗಿ ಕೂಗಾಡಿದರು. ರಾಕ್ಷಸರ ಕೂಗಾಟವನ್ನು ಸಹಿಸದೆ ಕಪಿಗಳು ಪ್ರತಿಯಾಗಿ ಕೂಗುತ್ತಿದ್ದರು. ಕಪಿ ನಾಯಕರಿಂದ ಎದ್ದು ಬಂದ ಧ್ವನಿಯನ್ನು ಕೇಳಿ ಮಹಾಬಲರಾದ ರಾಕ್ಷಸರು ಅಧಿಕವಾಗಿದ್ದ ಶತ್ರುಗಳ ಹರ್ಷವನ್ನು ಸಹಿಸಲಾರದೆ ಇನ್ನೂ ಗಟ್ಟಿಯಾಗಿ ಕೂಗಿದರು. ಕಪಿನಾಯಕರು ಆ ಭಯಂಕರವಾದ ರಾಕ್ಷಸ ಸೈನ್ಯವನ್ನು ಒಳಹೊಕ್ಕು ಬೆಟ್ಟಗಳನ್ನು ಎತ್ತಿ ಹಿಡಿದು ಶಿಖರಗಳಿಂದ ಕೂಡಿದ ಬೆಟ್ಟಗಳಂತೆ ತಿರುಗಾಡಿದರು. ಕಪಿಗಳಲ್ಲಿ ಕೆಲವರು ಆಕಾಶದಲ್ಲಿದ್ದುಕೊಂಡು ಕೆಲವರು ನೆಲದ ಮೇಲೆ ಕಲ್ಲು ಮರಗಳನ್ನು ಆಯುಧಗಳನ್ನಾಗಿ ಹೊಂದಿ ರಾಕ್ಷಸರ ಸೈನ್ಯಗಳಲ್ಲಿ ಕೋಪಗೊಂಡು ತಿರುಗಾಡಿದರು. ಕೆಲವರು ವಾನರ ಶ್ರೇಷ್ಠರು ವಿಸ್ತಾರವಾದ ರೆಂಬೆಗಳುಳ್ಳ ಮರಗಳನ್ನು ಹಿಡಿದು ತಿರುಗಾಡಿದರು. ರಾಕ್ಷಸರಿಗೂ ಕಪಿಗಳಿಗೂ ಆಗ ಘೋರವಾದ ತುಮುಲ ಯುದ್ಧವು ಉಂಟಾಯಿತು. ಅಧಿಕ ಪರಾಕ್ರಮಿಗಳಾದ ಕಪಿಗಳು ಬಾಣರಾಶಿಗಳಿಂದ ತಡೆಯಲ್ಪಟ್ಟವರಾದರೂ ಕಲ್ಲು ಮರಗಳಿಂದಲೂ ಬೆಟ್ಟಗಳಿಂದಲೂ ಸರ್ವೋತ್ತಮವಾದ ಮಳೆಯನ್ನು ಸುರಿಸಿದರು. ಯುದ್ಧದಲ್ಲಿ ಕಪಿಗಳು ರಾಕ್ಷಸರು ಸಿಂಹನಾದಗಳನ್ನು ಮಾಡಿದರು. ರಾಕ್ಷಸರನ್ನು ಕಪಿಗಳು ಕಲ್ಲುಗಳಿಂದ ಪುಡಿ ಮಾಡಿದರು. ಕವಚ ಆಭರಣಗಳಿಂದ ಕೂಡಿ ರಥಗಳಲ್ಲಿದ್ದ ಕೆಲವರು ವೀರರನ್ನು ಆನೆ ಕುದುರೆಗಳ ಮೇಲಿದ್ದವರನ್ನು ಹೊಡೆದರು. ಕಪಿಗಳು ವೇಗದಿಂದ ಹಾರಿ ಬಂದು ರಾಕ್ಷಸರನ್ನು ಹೊಡೆದರು. ರಾಕ್ಷಸ ಶ್ರೇಷ್ಠರು ಅಲ್ಲಿ ಬೆಟ್ಟದ ಶಿಖರಗಳಿಂದ ತಿವಿಯಲ್ಪಟ್ಟ ಅವಯವಗಳುಳ್ಳವರಾಗಿ ಕಪಿಗಳ ಮುಷ್ಟಿಗಳ ಹೊಡೆತದಿಂದ ಕಣ್ಣುಗಳಿಂದ ರಕ್ತ ಸುರಿಸುತ್ತಾ ತಿರುಗಾಡಿದರು, ಬಿದ್ದರು, ಕೂಗಿಕೊಂಡರು. ರಾಕ್ಷಸರು ಸಹ ಚೂಪಾದ ಬಾಣಗಳಿಂದಲೂ ಶೂಲ ಮುದ್ಗರ ಖಡ್ಗಗಳಿಂದಲೂ ಪ್ರಾಸ ಶಕ್ತಿಗಳಿಂದಲೂ ಕಪಿಶ್ರೇಷ್ಠರನ್ನು ಹೊಡೆದರು. ವಾನರ ರಾಕ್ಷಸರು ಅಲ್ಲಿ ಶತ್ರುಗಳ ರಕ್ತದಿಂದ ಲೇಪಿಸಲ್ಪಟ್ಟ ಅವಯವಗಳುಳ್ಳವರಾಗಿ ಪರಸ್ಪರ ಜಯವನ್ನು ಕೋರುತ್ತಾ ಒಬ್ಬರನ್ನೊಬ್ಬರು ಬೀಳಿಸಿದರು. ಸ್ವಲ್ಪ ಕಾಲದಲ್ಲಿ ಕಪಿರಾಕ್ಷಸರು ಪ್ರಯೋಗಿಸಿದ ಬೆಟ್ಟಗಳಿಂದಲೂ ಕತ್ತಿಗಳಿಂದಲೂ ಭೂಮಿಯು ಆವರಿಸಿ ಹೋಗಿ ರಕ್ತದಿಂದ ನೆನೆದು ಹೋಯಿತು. ಯುದ್ಧ ಮದದಿಂದ ಕೂಡಿದ್ದ ಶತ್ರು ಮರ್ದನರಾದ ಪರ್ವತಾಕಾರದ ರಾಕ್ಷಸರ ದೇಹಗಳಿಂದ ಆಗ ಭೂಮಿಯು ಹರಡಲ್ಪಟ್ಟು ತುಂಬಿ ಹೋಯಿತು. ವಾನರರಿಂದ ಎತ್ತಿ ಹಾಕಲ್ಪಟ್ಟು ಎಸೆಯಲ್ಪಡುತ್ತಾ ಶೂಲಗಳು ಮುರಿದು ಹೋದವರಾಗಿ
ರಾಕ್ಷಸರು ಸಮೀಪಕ್ಕೆ ಬಂದು ತಮ್ಮ ಅಂಗಾಂಗಗಳಿಂದಲೇ ಪುನಃ ಅದ್ಭುತವಾಗಿ ಕದನ ನಡೆಸಿದರು. ಆ ರಾಕ್ಷಸರು ಕಪಿಗಳನ್ನು ಕಪಿಗಳಿಂದಲೇ ಹೊಡೆದರು. ಕಪಿಗಳು ಸಹ ರಾಕ್ಷಸರನ್ನು ರಾಕ್ಷಸರಿಂದಲೇ ಹೊಡೆದರು. ರಾಕ್ಷಸರು ಕಪಿಗಳನ್ನು ಅವರಿಂದ ಕಲ್ಲುಗಳನ್ನು ಕಿತ್ತುಕೊಂಡು ಅವುಗಳಿಂದಲೇ ಹೊಡೆದರು. ಕಪಿಗಳು ರಾಕ್ಷಸರ ಆಯುಧಗಳನ್ನು ಕಸಿದುಕೊಂಡು ಆ ಆಯುಧಗಳಿಂದಲೇ ಅವರನ್ನು ಹೊಡೆದರು. ಬೆಟ್ಟಗಳಿಂದ, ಶೂಲಗಳಿಂದ, ಅಸ್ತ್ರಗಳಿಂದ ಒಬ್ಬರನ್ನೊಬ್ಬರು ಹೊಡೆದು ಸೀಳಿದರು. ಕಪಿಗಳು ರಾಕ್ಷಸರು ರಣರಂಗದಲ್ಲಿ ಸಿಂಹನಾದಗಳನ್ನು ಮಾಡಿದರು. ರಾಕ್ಷಸರು ತೊಟ್ಟಿದ್ದ ಕವಚಗಳು, ಅಂಗರಕ್ಷಾ ವಿಧಾನಗಳು ಕಪಿಗಳಿಂದ ಕತ್ತರಿಸಲ್ಪಟ್ಟು ಹೋಗಿ ಅವರು ರಸಗಳನ್ನು ಸುರಿಸುವ ಮರಗಳಂತೆ ರಕ್ತವನ್ನು ಸುರಿಸಿದರು. ಕೆಲವರು ಕಪಿಗಳು ಯುದ್ಧದಲ್ಲಿ ರಥದಿಂದ ರಥವನ್ನು, ಆನೆಯಿಂದ ಆನೆಯನ್ನು, ಕುದುರೆಯಿಂದ ಕುದುರೆಯನ್ನು ಹೊಡೆದರು. ಕಪಿಗಳೆಲ್ಲರೂ ಸಂತೋಷ ಮನಸ್ಕರಾಗಿ ಮಣಿಶಿಲೆಗಳನ್ನು, ಬಹುರೆಂಬೆಗಳಿರುವ ಮರಗಳನ್ನು ಹಿಡಿದುಕೊಂಡು ರಾಕ್ಷಸರನ್ನು ಹೊಡೆದರು. ವಾನರ ರಾಕ್ಷಸರ ತುಮುಲ ಯುದ್ಧವು ಭೀಕರವಾಯಿತು. ಕಪಿ ನಾಯಕರು ಎಸೆದ ಮರಗಳನ್ನು, ಕಲ್ಲುಗಳನ್ನು ರಾಕ್ಷಸರು ಕ್ಷುರಪ್ರ, ಅರ್ಧಚಂದ್ರ, ಭಲ್ಲ ಎಂಬ ಜಾತಿಯ ಬಾಣಗಳಿಂದಲೂ ಇತರ ಹರಿತವಾದ ಬಾಣಗಳಿಂದಲೂ ಕತ್ತರಿಸಿದರು. ಆ ರಣರಂಗದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಪರ್ವತ ಶಿಖರಗಳಿಂದಲೂ ಕತ್ತರಿಸಲ್ಪಟ್ಟ ಮರಗಳಿಂದಲೂ ಹತರಾದ ಕಪಿರಾಕ್ಷಸರಿಂದಲೂ ಭೂಮಿಯು ಸಂಚರಿಸಲು ಅಸಾಧ್ಯವಾಯಿತು. ಧೈರ್ಯಶಾಲಿಗಳಾದ ಆ ವಾನರರು ಗರ್ವದಿಂದಲೂ ಸಂತೋಷದಿಂದಲೂ ಕೆಲಸಗಳನ್ನು ಮಾಡುತ್ತಾ ರಣರಂಗದಲ್ಲಿ ಭಯವನ್ನು ತೊರೆದು ನಾನಾ ಆಯುಧಗಳಿಂದ ಅಂದರೆ ಕಲ್ಲು, ಮರ, ಹುಲ್ಲು ಇತ್ಯಾದಿ ಆಯುಧಗಳಿಂದ ರಾಕ್ಷಸರ ಸಂಗಡ ಎಲ್ಲರೂ ಯುದ್ಧ ಮಾಡಿದರು. ಆ ತುಮುಲ ಸಂಗ್ರಾಮವು ನಡೆಯುತ್ತಿರಲು, ಕಪಿಗಳು ಸಂತೋಷಗೊಳ್ಳುತ್ತಿರಲು, ರಾಕ್ಷಸರು ಕೆಡವಲ್ಪಡುತ್ತಿರಲಾಗಿ ಮಹರ್ಷಿಗಳು, ದೇವಗಣಗಳು ಸಂತೋಷದ ಧ್ವನಿ ಮಾಡಿದರು. ಆಗ ನರಾಂತಕನು ವಾಯುವಿಗೆ ಸಮಾನವಾದ ವೇಗವುಳ್ಳ ಕುದುರೆಯನ್ನು ಹತ್ತಿ ಹರಿತವಾದ ಶಕ್ತ್ಯಾಯುಧವನ್ನು ಹಿಡಿದು ಮಹಾ ಸಮುದ್ರದೊಳಗೆ ಮೀನು ಪ್ರವೇಶಿಸುವಂತೆ ಕಪಿರಾಜನ ಸೈನ್ಯವನ್ನು ಒಳಹೊಕ್ಕನು. ಹೊಳೆಯುವ ಪ್ರಾಸಾಯುಧದಿಂದ ಆ ವೀರನು 700 ವಾನರರನ್ನು ಕತ್ತರಿಸಿದನು. ಮಹಾ ಸಮರ್ಥನಾದ ಆ ಇಂದ್ರ ಶತ್ರುವು ಕ್ಷಣಮಾತ್ರದಲ್ಲಿ ಕಪಿಶ್ರೇಷ್ಠರ ಸೈನ್ಯವನ್ನು ಹೊಡೆದು ಹಾಕಿದನು. ಆ ಮಹಾಪುರುಷನು ಕುದುರೆಯ ಬೆನ್ನ ಮೇಲೆ ಕುಳಿತು ಕಪಿಸೈನ್ಯಗಳ ನಡುವೆ ಸಂಚರಿಸುತ್ತಲಿದ್ದುದನ್ನು ವಿದ್ಯಾಧರರು ಮಹರ್ಷಿಗಳು ನೋಡಿದರು. ಆತನು ಹೋಗುವ ಹಾದಿಯು ರಕ್ತ ಮಾಂಸಗಳಿಂದ ಕೆಸರಾಯಿತು. ಕೆಳಗೆ ಬಿದ್ದ ಪರ್ವತಾಕಾರದ ವಾನರರಿಂದ ತುಂಬಿ ಹೋಗಿರುವುದು ಕಂಡಿತು. ಕಪಿಶ್ರೇಷ್ಠರು ಎಲ್ಲಿ ಪರಾಕ್ರಮ ತೋರಿಸಲು ಮನಸ್ಸು ಮಾಡುತ್ತಿದ್ದರು ಅಲ್ಲಿಯೇ ಅವರನ್ನು ಮೀರಿಸಿ ನರಾಂತಕನು ಕೆಡವುತ್ತಿದ್ದನು. ರಣರಂಗದ ನಡುವೆ ಜಾಜ್ವಲ್ಯಮಾನವಾದ ಪ್ರಾಸವನ್ನು ಹಿಡಿದೆತ್ತಿ ನರಾಂತಕನು ಅಗ್ನಿಯ ಕಾಡುಗಳನ್ನು ಸುಡುವಂತೆ ಕಪಿಸೈನ್ಯಗಳನ್ನು ಸುಟ್ಟನು. ಕಪಿಗಳು ಮರಗಳನ್ನು, ಬೆಟ್ಟಗಳನ್ನು ಕಿತ್ತೊಡನೆಯೇ ಪ್ರಾಸದಿಂದ ಹತರಾಗಿ ವಜ್ರಾಯುಧದಿಂದ ಕತ್ತರಿಸಲ್ಪಟ್ಟ ಬೆಟ್ಟಗಳಂತೆ ಬೀಳುತ್ತಿದ್ದರು. ಮಳೆಗಾಲದ ಗಾಳಿಯಂತೆ ಬಲಾಢ್ಯನಾದ ನರಾಂತಕನು ಯುದ್ಧದಲ್ಲಿ ಎಲ್ಲ ಕಡೆಯಲ್ಲೂ ಮರ್ದನ ಮಾಡುತ್ತಾ ಎಲ್ಲ ದಿಕ್ಕುಗಳಲ್ಲಿಯೂ ಸುತ್ತಾಡಿದನು. ಕಪಿವೀರನಿಗೆ ಭಯದಿಂದ ಓಡುವುದಕ್ಕೂ ನಿಲ್ಲುವುದಕ್ಕೂ ಕದಲುವುದಕ್ಕೂ ಆಗದೆ ಹೋಯಿತು. ಮೇಲಕ್ಕೆ ಹಾರುತ್ತಿರುವವರನ್ನು, ನಿಂತಿರುವವರನ್ನು, ಹೋಗುತ್ತಿರುವವರನ್ನು ಎಲ್ಲರನ್ನೂ ಹೊಡೆದು ಹಾಕುತ್ತಿದ್ದನು. ಸೂರ್ಯನ ತೇಜಸ್ಸಿನಿಂದ ಕೂಡಿದ ಯಮ ಸದೃಶವಾದ ಪ್ರಾಸವೊಂದರಿಂದಲೇ ಕಪಿಸೈನ್ಯಗಳು ಮರ್ದಿಸಲ್ಪಟ್ಟು ನೆಲಕ್ಕೆ ಉರುಳುತ್ತಿದ್ದವು. ವಜ್ರಾಯುಧದ ಅರೆತಕ್ಕೆ ಸದೃಶವಾದ ಪ್ರಾಸದ ಹೊಡೆತವನ್ನು ತಡೆದುಕೊಳ್ಳಲು ವಾನರರಿಗೆ ಆಗಲಿಲ್ಲ. ಅವರು ಗಟ್ಟಿಯಾಗಿ ಕೂಗಿಕೊಳ್ಳುತ್ತಿದ್ದರು. ಬೀಳುತ್ತಿದ್ದ ಕಪಿವೀರರ ರೂಪಗಳು ವಜ್ರಾಯುಧದಿಂದ ಭೇದಿಸಲ್ಪಟ್ಟ ಬೆಟ್ಟಗಳ ಶಿಖರಗಳು ಬೀಳುವಂತಿದ್ದವು. ಹಿಂದೆ ಕುಂಭಕರ್ಣನಿಂದ ಕೆಡವಲ್ಪಟ್ಟ ಮಹಾ ಸಮರ್ಥರಾದ ವಾನರ ಶ್ರೇಷ್ಠರು ಈಗ ಸ್ವಸ್ಥರಾಗಿ ಸುಧಾರಿಸಿಕೊಂಡು ಸುಗ್ರೀವನ ಬಳಿಗೆ ಹೋಗಿ ನಿಂತರು. ಸುತ್ತಲೂ ನೋಡಿ ಬರುತ್ತಿದ್ದ ಸುಗ್ರೀವನು ಕಪಿಸೈನ್ಯವು ನರಾಂತಕನ ಭಯದಿಂದ ನಡುಗುತ್ತಾ ಅಲ್ಲಿ ಇಲ್ಲಿ ಓಡಿ ಹೋಗುತ್ತಿರುವುದನ್ನು ನೋಡಿದನು. ಓಡುತ್ತಿದ್ದ ಸೈನ್ಯವನ್ನು ನೋಡಿದ ಅನಂತರ ಕುದುರೆಯ ಬೆನ್ನಿನ ಮೇಲೆ ಕುಳಿತು ಕೈಯಲ್ಲಿ ಪ್ರಾಸವನ್ನು ಹಿಡಿದು ಬರುತ್ತಿದ್ದ ನರಾಂತಕನನ್ನು ಕಂಡನು. ಆಗ ಮಹಾ ತೇಜಸ್ವಿಯಾದ ಕಪಿರಾಜ ಸುಗ್ರೀವನು ಇಂದ್ರನಿಗೆ ಎಣೆಯುಳ್ಳ ಪರಾಕ್ರಮವನ್ನು ಹೊಂದಿದ್ದ ವೀರನಾದ ಕುಮಾರ ಅಂಗದನಿಗೆ, ನೀನು ಹೋಗು, ವೀರನಾದ ಇವನು ಕುದುರೆಯ ಮೇಲೆ ಎದ್ದು ಕಪಿಸೈನ್ಯವನ್ನು ನಾಶಪಡಿಸುತ್ತಿರುವನು. ಬೇಗನೆ ಈ ರಾಕ್ಷಸನ ಪ್ರಾಣಗಳನ್ನು ತೆಗೆ ಎಂದನು. ಒಡೆಯನ ಮಾತನ್ನು ಕೇಳಿ ಅಂಗದನು ಸೂರ್ಯನು ಮೇಘರಾಶಿಗಳಿಂದ ಹೊರಬರುವಂತೆ ಮೇಘ ಸಮಾನಗಳಾದ ಸೈನ್ಯಗಳಿಂದ ಹಾರಿ ಹೊರಕ್ಕೆ ಬಂದನು. ಬೆಟ್ಟಗಳ ಸಮುದಾಯಕ್ಕೆ ಸಮಾನನಾದ ಕಪಿಶ್ರೇಷ್ಠನಾದ ಅಂಗದನು ತನ್ನ ತೋಳ್ಬಳೆಗಳಿಂದ ಕೂಡಿದವನಾಗಿ ಮೂಲಿಕೆಗಳುಳ್ಳ ಪರ್ವತದಂತೆ ವಿರಾಜಿಸಿದನು. ಮಹಾ ತೇಜಸ್ವಿಯಾದ ವಾಲಿಪುತ್ರನು ನಿರಾಯುಧನಾಗಿ ಉಗುರು ಕೋರೆಹಲ್ಲುಗಳನ್ನೇ ಆಯುಧಗಳನ್ನಾಗಿ ಪಡೆದು ನರಾಂತಕನ ಬಳಿಗೆ ಬಂದು ಸೇರಿ
ನಿಲ್ಲು, ಈ ಸಾಮಾನ್ಯ ಕಪಿಗಳೊಂದಿಗೆ ನೀನು ಏನು ಮಾಡುವೆ? ವಜ್ರಾಯುಧದಂತೆ ಸ್ಪರ್ಶವುಳ್ಳ ಈ ಪ್ರಾಸವನ್ನು ನನ್ನ ಎದೆಗೆ ಪ್ರಯೋಗಿಸು ಎಂದನು. ಅಂಗದನ ಮಾತು ಕೇಳಿ ನರಾಂತಕನು ಬಹಳ ಕೋಪಗೊಂಡನು. ಹಲ್ಲುಗಳಿಂದ ತುಟಿಗಳನ್ನು ಕಚ್ಚಿ ಸರ್ಪದಂತೆ ಉಸಿರು ಬಿಡುತ್ತಾ ನರಾಂತಕನು ಕೋಪಗೊಂಡು ವಾಲಿಕುಮಾರನಾದ ಅಂಗದನ ಸಮೀಪಕ್ಕೆ ಬಂದು ಜ್ವಲಿಸುತ್ತಿದ್ದ ಪ್ರಾಸವನ್ನು ತಿರುಗಿಸಿ ಅಂಗದನ ಮೇಲೆ ವೇಗದಿಂದ ಬಿಟ್ಟನು. ವಜ್ರಕ್ಕೆ ಸಮಾನವಾದ ವಾಲಿಪುತ್ರನ ಎದೆಯಲ್ಲಿ ಅದು ಮುರಿದು ನೆಲಕ್ಕೆ ಬಿತ್ತು. ಗರುಡನಿಂದ ಕತ್ತರಿಸಲ್ಪಟ್ಟ ಸರ್ಪದ ಶರೀರದಂತೆ ಆ ಪ್ರಾಸವು ಮುರಿದುದನ್ನು ನೋಡಿ ವಾಲಿಪುತ್ರನು ಅಂಗೈಯನ್ನು ಮೇಲಕ್ಕೆತ್ತಿ ಆತನ ಕುದುರೆಯ ತಲೆಯ ಮೇಲೆ ಹೊಡೆದನು. ಬೆಟ್ಟದಂತಿದ್ದ ಆತನ ಕುದುರೆಯು ಅಂಗೈಯ ಹೊಡೆತದಿಂದ ತಲೆಯೊಡೆದು ದವಡೆಗಳು ಒಳಗೆ ಹೋಗಿ ಕಣ್ಣು ಗುಡ್ಡೆಗಳು ಕಳಚಿ ನಾಲಿಗೆಯು ಹೊರಗೆ ಬಂದು ನೆಲಕ್ಕೆ ಬಿದ್ದಿತು. ಕುದುರೆಯಿಂದ ತನ್ನ ಕುದುರೆಯು ಕೊಲ್ಲಲ್ಪಟ್ಟು ಬಿದ್ದುದನ್ನು ನೋಡಿ ನರಾಂತಕನು ಕ್ರೋಧವಶನಾದನು. ಮಹಾಪ್ರಭಾವಯುತವಾದ ಅವನು ಮುಷ್ಟಿಯನ್ನೆತ್ತಿ ವಾಲಿಪುತ್ರನ ತಲೆಗೆ ಹೊಡೆದನು. ಆ ಮುಷ್ಟಿಯ ಹೊಡೆತಕ್ಕೆ ತಲೆಗೆ ಬಲವಾದ ಪೆಟ್ಟಾಗಿ ಅಂಗದನು ಬಿಸಿ ನೆತ್ತರನ್ನು ಅಧಿಕವಾಗಿ ಸುರಿಸಿದನು. ಸ್ವಲ್ಪ ಕಾಲ ಉರಿಯಿಂದ ತತ್ತರಿಸಿ ಮೈಮರೆತನು. ಮತ್ತೆ ಎಚ್ಚರಕ್ಕೆ ಬಂದು ಅಚ್ಚರಿಗೊಂಡನು. ಆ ಬಳಿಕ ಮಹಾ ಸಮರ್ಥನಾದ ವಾಲಿಪುತ್ರ ಅಂಗದನು ಗಿರಿ ಶಿಖರಕ್ಕೆ ಸಮನಾದ ತನ್ನ ಮುಷ್ಟಿಯನ್ನು ವಜ್ರಾಯುಧಕ್ಕೆ ಸಮಾನವಾದ ವೇಗದಿಂದ ತಿರುಗಿಸಿ ನರಾಂತಕನ ಎದೆಯಲ್ಲಿ ತಿವಿದನು. ಮುಷ್ಟಿಯಿಂದ ಕುಟ್ಟಲ್ಪಟ್ಟ ನರಾಂತಕನ ಎದೆಯೊಡೆದು ಬಿಸಿ ರಕ್ತವು ಚಿಮ್ಮಿ ಅವನ ಶರೀರವನ್ನೆಲ್ಲ ನೆನೆಸಿತು. ವಜ್ರಾಯುಧದಿಂದ ಭಗ್ನವಾದ ಬೆಟ್ಟದಂತೆ ನರಾಂತಕನು ನೆಲಕ್ಕೆ ಬಿದ್ದನು. ವೀರಾಗ್ರೇಸರನಾದ ಆ ನರಾಂತಕನು ಯುದ್ಧದಲ್ಲಿ ವಾಲಿಕುಮಾರನಿಂದ ಮಡಿಯಲು ಅಂತರಿಕ್ಷದಲ್ಲಿ ದೇವಶ್ರೇಷ್ಠರ ಮಹಾ ಕೋಲಾಹಲವು ಕಪಿಗಳ ಕೋಲಾಹಲವು ಧ್ವನಿಗೂಡಿಸಿದವು. ಈ ಪ್ರಕಾರ ಅಂಗದನು ರಾಮನ ಮನಸ್ಸಿಗೆ ಬಹಳ ಹರ್ಷಕಾರಕವಾದ ದುಷ್ಕರ ಕಾರ್ಯವನ್ನು ಸಾಧಿಸಿದನು. ಅತಿ ಬಲ ಪರಾಕ್ರಮಗಳುಳ್ಳ ರಾಮನು ಸಹ ಆಶ್ಚರ್ಯಗೊಂಡನು. ರಾಮನಿಂದ ಕೊಂಡಾಡಲ್ಪಟ್ಟು ಅಂಗದನು ಪುನಃ ಯುದ್ಧ ಮಾಡಲು ಮನಸ್ಸು ಮಾಡಿದನು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 69ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.